ಮೈಸೂರಿಂದ ಬಂದಿರ್ತಕ್ಕಂಥ ರೈತ ಪ್ರತಿಭಟನೆ ರೈತರನ್ನ ಮಲದಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರೆ. ಯಾವುದೇ ಸರ್ಕಾರ ಬರಲಿ, ಮನ್ಮೋಹನ್ ಮಾಡಿದ್ರು, ಯಾವುದೋ ಒಂದು ರಾಜಕೀಯ ಪಕ್ಷದವರು ರೈತರ ಪರ ಹೋರಾಟ ಮಾಡಿರ್ತಾರೆ. ಆದ್ರೆ ರೈತರ ಪರ ಯಾವುದೇ ಸರ್ಕಾರ ಬಂದ್ರು ಹೋರಾಟ ಪ್ರಾರಂಭ ಆಗುತ್ತೆ. ಇಲ್ಲ ಸುಮಾರು ನಾವು ಲಕ್ಷಾಂತರ ಜನ ಕೊಟ್ಟಿದ್ದೀವಿ, ಬರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಿಂದ ಕೂಡ ರೈತರು ಈಗಾಗಲೇ ಭಾಗವಹಿಸಿದರು, ಇನ್ನೂ ಕೂಡ ಬರ್ತಾರೋ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಏನು ಒತ್ತಾಯ ಮಾಡತ್ತು ಅಂತಂದ್ರೆ, ಮೇಜರ್ವಾಗಿ ವಿಷಯ ಏನಪ್ಪ ಅಂತಂದ್ರೆ, ನಾವೆಲ್ಲ ಬೆಳೆಗಳಿಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ, ಖರೀದಿ ಕೇಂದ್ರ ಪ್ರಾರಂಭ ಮಾಡತ್ತೀನಿ, ಮುಂದೆ ಭಿಕ್ಷೆ ಬೇಡೋದು ಬೇಡ. ಯಾಕಂದ್ರೆ ಕಷ್ಟಪಟ್ಟು ನಾವು ಭೂಮಿ ಒಳಗೆ ಬೆಳೀತಕ್ಕಂಥದ್ದನ್ನು ಅದ ಶ್ರಮ ದೊಡ್ಡದೈತೆ. ಆಮೇಲೆ ನಾವು ಬೆಳೆದ ರೇಟಿಗೆ ರೇಟ್ ಕೊಡ್ರಿ, ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡುವಂಥದ್ದು ಬೇಡ. ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ APMCಗೆ ತೆಗೆದಿರಿ, ಕೇಂದ್ರ ಸರ್ಕಾರ ಕೂಡ APMCಗೆ 50,000 ಕೋಟಿ ರೂಪಾಯಿ ಇಡಲಿ. 1,00,000 ಕೋಟಿ ರೂಪಾಯಿ ಹಣ ಇಟ್ರಪ್ಪ ಅಂದ್ರೆ ಉಳ್ಳಾಗಡ್ಡಿಗೂ ರೇಟ್ ಸಿಗತೈತಿ, ಕಾಯಿಪಲ್ಯಗೂ ರೇಟ್ ಸಿಗತ್ತಿ. ತಕ್ಷಣ ಏನಾರು ರೈತರಿಗೆ ಸಂಕಷ್ಟದಾಗ ಇರ್ತಕ್ಕಂಥ ಈ ಬರಗಾಲ ಪ್ರವಾಹ ಎಲ್ಲ ಪರಿಹಾರನೂ ಕೂಡ ಕೊಡ್ಬೋದು. ಇವ್ರು ಏನಾಕೈತಿ, ಬರೀ ನಾವು ಹೋರಾಟ ಮಾಡೋದು, ಆ ಪರಿಹಾರ 6 ತಿಂಗಳಿಗೆ ಬರೋದು. ಮತ್ತು ಇವತ್ತು ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು ಹೇಳೋದು, ಅಲ್ಲಿ ಹೋಗಿ ನಾವು ಮಾಲ್ ಹಚ್ಚಿದ್ವು ಅಂದ್ರೆ ಅವ್ರು 15 ದಿವಸ 10 ತಿಂಗಳ ರೊಕ್ಕ ಕೊಟ್ರೆ ನಡೆಯಂಗಿಲ್ಲ. ನಮಗೆ ಹೋದ ತಕ್ಷಣ ಮಾಲ್ ಹಚ್ಚಿದಪ್ಪ ಅಂದ್ರೆ ತಕ್ಷಣ 1 ದಿವಸ 2 ದಿವಸ ಚೆಕ್ ರೀತಿ ಒಳಗೆ ಹಣ ಜಮಾ ಆಗ್ತಕ್ಕಂಥದ್ದು ವ್ಯವಸ್ಥೆ ಆಗ್ಬೇಕು. ಅದಕ್ಕಾಗಿ 1,00,000 ಕೋಟಿ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹಣ ತೆಗೆದಕ್ಕೆ ಇಡಬೇಕು ಅನ್ನುವಂಥ ಮೇಜರ್ ವಿಷಯ ಐತಿ. ಹಾಲಿಗೆ 100 ರೂಪಾಯಿಗೆ ಲೀಟರ್ ಮಾಡಬೇಕು ಅನ್ನೋಂಥದ್ದು ಮುಖ್ಯವಾಗಿ ಇವತ್ತು ಇಲ್ಲೇ ಚಳವಳಿ ಇರ್ತೈತಿ. ಈಗಾಗಲೇ ಅವರ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕಮಿಷನರ ನಾವು ಚಳವಳಿ ಪ್ರಾರಂಭ ಆದ 1 ಗಂಟೆಗೆ ಸಂಬಂಧಪಟ್ಟ 4-5 ಮಂತ್ರಿಗಳನ್ನ ಕರ್ಕೊಂಡ್ಬರ್ತು ಅಂದರು. ನಾವು ಅವ್ರಿಗೆ ಮುಖ್ಯಮಂತ್ರಿನ ಬರಬೇಕಂತ ಈಗಾಗಲೇ ಅವ್ರಿಗೆ ಒತ್ತಾಯ ಮಾಡಿದ್ದೀವಿ. ಇಲ್ಲ ನಾವು ಸಂಬಂಧಪಟ್ಟ ಮಂತ್ರಿಗಳನ್ನ ಕರ್ಕೊಂಡ್ಬರ್ತು ಅಂದರು, ನಾವು ಮಂತ್ರಿಗಳನ್ನ ಕರ್ಕೊಂಡ್ಬರ್ಬೇಕಂತ ಅವ್ರಿಗಾಗಲೇ ಒತ್ತಾಯ ಮಾಡೈತಿ. ಚಳವಳಿ ಪ್ರಾರಂಭ ಆಕೈತಿ. ಚಳವಳಿ ವಿಭಿನ್ನ ರೀತಿ ಒಳಗೆ ನಡೀತೈತಿ, ಇಲ್ಲೇ ಚಳವಳಿ ನಡೀತೈತೆ. ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿಗೆ ಸರ್ಕಾರ ಅವಕಾಶ ಕೊಡೋದಿಲ್ಲ, ಯಾಕಂದ್ರೆ ಅದ್ರ ಅವಶ್ಯಕತೆ ಇಲ್ಲ. ಸರ್ಕಾರ ಇಲ್ಲೇ ಬಂದೈತಿ, ನಾವು ಹೋಗುವಂಥದ್ದು. ಯಾಕಂದರೆ ಸರ್ಕಾರ ಇಲ್ಲೇ ಬೆಂಗಳೂರು ಮಟ್ಟದಾಗಿದ್ದಾಗ ನಾವು ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಮಾಡ್ಬೋದಾಗಿತ್ತು. 224 ಮಂದಿ ರಾಜ್ಯದ ಮುಖ್ಯಮಂತ್ರಿ ಇಲ್ಲೇ ಅದಾರೋ, ಅವ್ರು ಬಂದ ಈ ವೇದಿಕೆಗೆ ಸ್ಪಂದನೆ ಮಾಡ್ತಾರೋ, ಏನು ನಮ್ಮ ಸಮಸ್ಯೆ ಅದಾರೋ ಬಗೆಹರಿಸ್ತಾರೆ. ಇವತ್ತಾಗಲಿ ನಾಳಾಗಲಿ ನಾವು 2 ದಿವಸ ಆಗುವತ್ತಾಗ ಗಟ್ಟಿ ಕೂತ ನಮ್ಮ ಸಮಸ್ಯೆ ಬಗೆಹರಿಸ್ಕೋರ. ಮತ್ತು ಕಿತ್ತೂರ ಭಾಗದಲ್ಲಿನ ಸಂಗೊಳ್ಳಿ ರಾಯಣ್ಣನ ಚೆನ್ನಮ್ಮಾಜಿನ ಹಿಡಿದುಕೊಟ್ಟಿರ್ತಕ್ಕಂಥ ಕುಟುಂಬಕ್ಕೆ 11,000 ಎಕರೆ ಜಮೀನು ಐತಿ. ಅದನ್ನು ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಇವತ್ತು ಅದನ್ನು ಹೊಳ್ಳಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಬೇಡಿಕೆ ಮುಖ್ಯವಾಗಿ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಅನಿವಾರ್ಯ ಐತಿ. ಯಾಕಂದ್ರೆ ಭಾಳಷ್ಟು ಸಾಲಕ್ಕಾಗಿ ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೋತಾರೋ. ರೈತರ ಇವತ್ತು ಸಾಲ ವಸೂಲಾತಿ ಕಿರುಕುಳ, ಈ ಫೈನಾನ್ಸ್ ಕಿರುಕುಳದಿಂದ ಅಲಹಾಬಾದ ಮತ್ತು ಮುಂಬೈ ಕೋರ್ಟಿಗೆ ಹಾಕತ್ತಾರೆ ಕೇಸ್. ಅದರಿಂದ ಸಾಕಷ್ಟು ಮನಿಗಳನ್ನ ಇವತ್ತು ಸೀಜ್ ಮಾಡ್ತಕ್ಕಂಥದ್ದಾಗತಿ. ಅದು ಕೂಡ ಸಂಪೂರ್ಣ ಸಾಲ ವಸೂಲಾತಿ ನಿಲ್ಲಬೇಕು. ಕಬ್ಬು ಬೆಳೆಗಾರರು ಕೂಡ ಇನ್ನೂ ಕೂಡ ಪರಿಹಾರ ಬೇಕಾಗೈತಿ. ಶುಗರ್ ಕಮಿಷನರ್ ಇಲಾಖೆಯನ್ನು ಸದೃಢಗೊಳಿಸಬೇಕಾಗೈತಿ. ರಿಕವರಿಯಲ್ಲಿ ಮೋಸ ಆಗತ್ತ, ತೂಕದಾಗ ಮೋಸ ಆಗತ್ತಾವ, ಇವನ್ನೆಲ್ಲ ನಿಲ್ಲಿಸ್ಬೇಕೈತಿ. ಹೀಗೆ ಹಲವಾರು 31 ಜಿಲ್ಲೆಗಳ ನಾಡಿನ ಜ್ವಲಂತ ಸಮಸ್ಯೆಗಳಿದಾವೆ. ಎಲ್ಲ ವಿಷಯಗಳ ಬದಲು ಕೂಡ ಗಂಭೀರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೊಂಡು ಹೋಗ್ಬೇಕಂತೇಳಿ ಇವತ್ತು ನಾವು ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ಬೇಕಂತೇಳಿ ನಿರ್ಣಯ ಮಾಡಿದ್ವಿ. ಈಗ ನಾವು ನೋಡೋದಂತೆ ರಾಜ್ಯಾದ್ಯಂತ ರೈತರು ಇಲ್ಲಿ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಯಾರೆಲ್ಲ ಪ್ರಮುಖವಾಗಿ ನಮಗೆ ಬಹುಶಃ ನ್ಯಾಯವಾದಿಗಳು ಕೂಡ ಬೆಂಬಲ ಕೊಡ್ತು ಅನ್ನುವಂಥ ವಿಚಾರ ಇದೆ. ಈಗಾಗಲೇ ಮಾಜಿ ಸೈನಿಕರು ಕೂಡ ಭಾಗವಹಿಸ್ಯಾರು. ಎಲ್ಲರೂ ಮುಕ್ತವಾಗಿ ಹೆಂಗೆ ಗುರ್ಲಾಪುರ ಐತಿಹಾಸಿಕ ಚಳವಳಿ ಒಳಗೆ ಭಾಗವಹಿಸ್ಯಾರು, ಇದಕ್ಕೂ ಕೂಡ ಮುಕ್ತವಾಗಿ ಎಲ್ಲರೂ ಕೂಡ ಬೆಂಬಲ ಕೊಡ್ತು ಅಂತೇಳಿ ನಮಗೆ ಈಗಾಗಲೇ ಭರವಸೆಯನ್ನು ಕೊಟ್ಟರು. ಅವ್ರು ಮನೆಯಾಗಿದ್ರು ಕೂಡ ಅವ್ರು ನಮಗೆ ಬೆಂಬಲ ಐತೆ. ನಮಗೇನಾರ ಆದ್ರೆ ಅವ್ರು ಬೀದಿಗೆ ಬರೋಕ್ಕೆ ಎಲ್ಲ ಸಂಘಟನೆಗಳು ಕೂಡ ರೆಡಿ ಇದಾವೆ. ರೈತರ ಮೇಲೆ ಎಲ್ಲರಿಗೂ ಒಂದು ಗೌರವ ಬಂದೈತಿ. ಯಾವಾಗ ಗುರ್ಲಾಪುರ ಚಳವಳಿ ಆಯ್ತು, ಇಡೀ ರಾಜ್ಯದ ರೈತರಿಗೆ ಒಂದು ಶಕ್ತಿ ಬಂದಿರತಕ್ಕಂಥದ್ದಾಗಿದೆ. ರೈತರು ಈಗಾಗಲೇ ಭಾಳ ಏನು ಬೇಕಾದಾಗ ನಾವು ಮಾಡೋಣಪ್ಪ, ಒಕ್ಕಟ್ಟಾಗೋಣ, ಏನು ಲಕ್ಷಾಂತರ ಕೋಟ್ಯಾಂತರ ಜನ ಏನು ಒಕ್ಕಟ್ಟಾಗೋಣ, ಒಕ್ಕಟ್ಟಾಗಲಿಲ್ಲ ಅಂದ್ರೆ ನಮ್ಮದು ಇನ್ನು ಮುಂದೆ ಬದುಕಿಲ್ಲ ಅನ್ನೋವಂಥದ್ದು. ಗುರ್ಲಾಪುರ ಇತಿಹಾಸ ಹೊಳ್ಳಿ ಇವತ್ತಿಂದ ಶುರುವಾಗ್ತಿದೆ ಪ್ರಾರಂಭ. ಅದು ಗುರ್ಲಾಪುರ ಇತಿಹಾಸ ಅವತ್ತಿಂದ್ರೆ ಎಲ್ಲ ಕಡೆ ಪ್ರಾರಂಭ ಆಯಿತು. ಗದಗ ಆಯಿತು, ಹಾವೇರಿ ಆಯಿತು. ಈಗಾಗಲೇ ಮೆಕ್ಕೆಜೋಳ ಖರೀದಿ ಕೇಂದ್ರ, ನಾವು ಅವತ್ತು ಮೆಕ್ಕೆಜೋಳ ವಿಷಯ ನಿಂತಿದ್ದು ಗುರ್ಲಾಪುರದಾಗ. ಅದು ಗದಗದಾಗ ಹೋರಾಟ ಆಗಿ ಸರ್ಕಾರ ಆದೇಶ ಮಾಡಿ, ಹಾವೇರಿ ಒಳಗೆ ಹೋರಾಟ ಆಗಿ 50 ಕ್ವಿಂಟಲ್ ಖರೀದಿ ಮಾಡೋಕೆ ಸರ್ಕಾರ ಇವತ್ತು ರೆಡಿ ಆಗೈತೆ. ಅಂದ್ರೆ ಅದು ಗುರ್ಲಾಪುರ ವೇದಿಕೆ ಶಕ್ತಿನ. ಅದು ದಿನನಿತ್ಯ ಪ್ರಾರಂಭ ಆಕೈತಿ. ಇವತ್ತು ಇಲ್ಲೇ ಅಂತಲ್ಲ, ದಿನನಿತ್ಯ ಎಲ್ಲ ಕಡೆ ಇವತ್ತು ಶಕ್ತಿಯಾಗಿ ರೈತರಿಗೆ ಇನ್ನು ಮುಂದೆ ದಿನಮಾನದಾಗ ಎಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಮೀಡಿಯಾ ದೇವರ ಆಶೀರ್ವಾದದಿಂದ ನಮಗೆ ನಾವು ನ್ಯಾಯ ಸಿಗೋರಿಗೆ ಬಿಡೋದಿಲ್ಲ. ಯಾವ ಬೇಕಾದ ಮುಖ್ಯಮಂತ್ರಿ ಇರಿ, ಈ ಸರ್ಕಾರ ಇರಲಿ, ಆ ಸರ್ಕಾರ ಇರಲಿ, ಯಾವ ಸರ್ಕಾರ ಬಂದರೂ ನಾವು ಮುಲಾಜಿಲ್ಲ. ರೈತರ ರಕ್ಷಣೆ ಮಾಡೋರನ್ನ ಇನ್ನು ಮುಂದೆ ರೈತರನ್ನ ಯಾರು ಕೂಡ ಆತ್ಮಹತ್ಯೆ ಆಗಲ್ದಂಗೆ ನೋಡ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಜವಾಬ್ದಾರಿ.
ಇದಿಷ್ಟು ಕೂಡ ಆರಂಭವಾಗುತ್ತದೆ. ಮಧ್ಯಾಹ್ನದ ಹೊತ್ತಿಗೆ ಸರ್ಕಾರದ ಪ್ರತಿನಿಧಿಗಳು ಅಥವಾ ಮುಖ್ಯಮಂತ್ರಿಗಳೇ ಬರುವ ಸಾಧ್ಯತೆ